ಒಂದು ಇದು ಕಾಣ್ತಿರ್ಬೋದು ನಿಮಗೆ, ಲೈಕ್ ಡಿಸ್ಲೈಕ್. ಲೈಲ್ಯಾಂಡ್ ಗಾಡಿದೆಲ್ಲ ಇದೇ ಹಣೆ ಬರ. ಏನಕ್ಕಪ್ಪ ಅಂತ ಹೇಳಿದ್ರೆ ಇದು ನೋಡಿ ಎಷ್ಟು ಧೂಳು ಐತೆ ನೋಡಿದ್ರ, ಇದು ಏನಕ್ಕೆ ಇಷ್ಟು ಧೂಳು. ಅಲ್ಲಿ ನೋಡಿ ಪಕ್ಕದಲ್ಲಿ ಆ ಗಾಡಿಯಲ್ಲಿ ಮೊಟ್ಟೆ ಬೇಯ್ತೈತೆ, ಆ ಗಾಡಿಯಲ್ಲಿ ನೋಡಿ ಮೊಟ್ಟೆ ಬೇಯ್ತೈತೆ. ನಮ್ಮ ಗಾಡಿಯಲ್ಲಿ ಚಿಕನ್ ಮಟನ್ ಮಾಡೋಂಗಿಲ್ಲ, ಮೊಟ್ಟೆನೂ ಬೇಯಿಸಂಗಿಲ್ಲ. ಹಂಗಾಗಿ ನೋಡಿ ಸ್ನೇಹಿತರೆ, ನಮ್ಮ ಹೊಸಪೇಟೆ ಡ್ಯಾಮಲ್ಲಿ ನೀರು ಎಷ್ಟೈತೆ ಅಂತ. ಮಳೆಗಾಲ ಮುಗಿದು ಒಂದು ತಿಂಗಳಾದರೂ ನೀರು ಫುಲ್ಲಾಗೈತೆ. ಈ ಸಲ ಮಾತ್ರ ನಮ್ಮ ಹೊಸಪೇಟೆ ಡ್ಯಾಮ್ಗೆ ಒಳ್ಳೆ ನೀರು ಬಂತು. ಆದರೂ ಕೆಲವೊಬ್ಬರ ಎಡವಟ್ಟಿಂದ ಅರ್ಧ ನೀರು ವೇಸ್ಟ್ ಆಯಿತು. ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಮತ್ತೆ ಬಂತು, ನೀರು ಫುಲ್ಲಾಗಿದೆ. ಏನು ಸಮಸ್ಯೆ ಇಲ್ಲ. 2 ಬೆಳೆಗೆ ಅಕ್ಕಪಕ್ಕ ರೈತರು ತಕ್ಕ ಮಟ್ಟಿಗೆ ನಿಟ್ಟುಸಿರಾಡೋಷ್ಟು ನೀರು ಐತೆ. ಬನ್ನಿ, ಈಗಾಗಲೇ ಹೊಸಪೇಟೆ ಎಂಟ್ರಿ ಆಗಿದ್ದೀನಿ. ಇನ್ನೊಂದು ಇಲ್ಲಿಂದ ಮುಂದೆ ಹೋಗಿ ಲೆಫ್ಟಿಗೆ ಒಳಗೆ ಒಂದು 10 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು. ಒಂದು 5-6 ಕಿಲೋಮೀಟ್ರು ಒಳಗೆ ಹೋಗ್ಬೇಕು. ಹೋಗೋಣ. ಇಲ್ಲೇ ಟೈಮ್ 10 ಗಂಟೆ ಆಯ್ತಾ ಬಂತು. ನಾಷ್ಟ ಮುಂದೆ ಪಾರ್ಸಲ್ ತಗೊಂಡೆ ಒಳಗೆ ಹೋಗ್ಬೇಕು. ಯಾಕಂದರೆ ಅಲ್ಲಿ ಹೋಗಿ ಸಿಗಲ್ಲ ನಾಷ್ಟ. ಇಲ್ಲೇ ಪಾರ್ಸಲ್ ತಗೊಂಡು ಹೋಗಿ ಅಲ್ಲಿ ನಾಷ್ಟ ಮಾಡ್ಕೊಳ್ಳೋದು. ಆಲ್ರೆಡಿ ನಮ್ಮ ಅಂಬಾರಿ ಆಗಲಿ ನಮ್ಮ ಕೃಷ್ಣ ನಮ್ಮ ಜೊತೇಲಿ ಬಂದವನು ಎಲ್ಲ ಹೋಗ್ಬಿಟ್ಟಾರೆ. ನಾನು ಅಲ್ಲಿ ಬಂದು ಮಲಿಕೊಂಬಿಟ್ಟೆ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗಾಗಲೇ ಅವರೆಲ್ಲ ಹೆಚ್ಚು ಕಮ್ಮಿ ಅವ್ರಿಗೂ ನನಗೂ ಇನ್ನೇನು ನಮ್ಮ ಕೃಷ್ಣಂಗೂ ನನಗೂ 1 ಅವರ್ ಡಿಫ್ರೆನ್ಸು. ನಮ್ಮ ಅಂಬಾರಿ ಅಂತ ನೈಟ್ 2 ಗಂಟೆಗೆ ಹೋಗಿ ಸೇರ್ಕೊಂಬಿಟ್ಟೈತೆ. ಅದು ಹುಬ್ಳಿ ರೂಟು ಮಧ್ಯಾಹ್ನನೇ ಬಿಡ್ತಲ್ವಾ, ಹಂಗಾಗಿ 2 ಗಂಟೆಗೆ ಹೋಗಿ ಸೇರ್ಕೊಂಬಿಟ್ಟೈತೆ. ನಮ್ಮದು ಮಾತ್ರ ಸ್ವಲ್ಪ ಲೇಟು, ಏನು ಮಾಡೋಕ್ಕಾಗಲ್ಲ. ಬನ್ನಿ, ನಾವು ಬಿಟ್ಟಿದ್ದು ಲೇಟು, ಆರಾಮಾಗಿ ಬರ್ತಾಯಿದ್ದೀವಿ. ಬಂದು ಅಲ್ಲೆಲ್ಲ ಒಂದು ಕಡೆ ಟೀ ಕುಡ್ದಪ್ಪ, ಹೊನ್ನಳೆಗೆ ಬೇಕ್ರಿಯಲ್ಲಿ ಟೀ ಕುಡ್ದು ಒಂದು ಬಂದು ತಿಂದೆ. ಅದೇನು ನಿದ್ದೆ ಬಂತೇನೋ ಗೊತ್ತಿಲ್ಲ. ಮಲೆಬೆನ್ನೂರು ಬರೋಷ್ಟೊತ್ತಿಗಾಗಲೇ ಫುಲ್ಲು ನಿದ್ದೆ. ಅಲ್ಲೇ ಮಲೆಬೆನ್ನೂರು ಕೆರೆ ಮೇಲೆ ಹಾಕ್ಕೊಂಡು 1-2 ಅವರ್ ಮಲಿಕೊಂಡು ಎದ್ದು ಬರ್ತಾಯಿದ್ದೀನಿ. ಏನು ಸಮಸ್ಯೆ ಇಲ್ಲ. ನಿದ್ದೆ ಬಂದರೆ ಆರಾಮಾಗಿ ಮಲಿಕ ಬಂದರೆ ನಿದ್ದೆಗಳನ್ನ ತೂಡ್ಸ್ಕೊಂಡು ಗಾಡಿ ಓಡ್ಸೋಕ್ಕೆಲ್ಲ ಹೋಗ್ಬಾರ್ದು. 2 ಅವರ್ ವೇಸ್ಟ್ ಆಯ್ತು ಅಷ್ಟೇ. ಈಗ ನೋಡಿ ಅವರು ಎಲ್ಲ ಹೋಗಿ, ಈಗ ನಮ್ಮ ಅಂಬಾರಿ 2 ಗಂಟೆ ಹೋಗೈತೆ, ಏನು ಖಾಲಿ ಆಗಿಲ್ವಲ್ಲ. ಅವ್ರದ್ದು ನಮ್ಮದೆಲ್ಲ ಒಟ್ಟಿಗೆ ಮಧ್ಯಾಹ್ನ ಮೇಲೆ ಖಾಲಿ ಆಗೋದು. ಈಗ ನಾವು ಹೋಯ್ತೀವಿ ಅಂದರೆ ಈಗಲೂ ನಮ್ದು ಅಷ್ಟೇ, ಮಧ್ಯಾಹ್ನ ಮೇಲೆ ನಮ್ಮದು ಖಾಲಿ ಆಗುತ್ತೆ. ಏನು ತಲೆ ಕೆಡ್ಸ್ಕೋಬಾರ್ದು, ಆರಾಮಾಗಿ ಹೋಗ್ಬೇಕು. ನೋಡಿ ಇವೆಲ್ಲ ಹೊಸಪೇಟೆ ಹೆಂಗೈತೆ ಪ್ಲೇಸು. ಇಲ್ಲಿ ನೋಡಿ ನಮ್ಮ ಮುಂದೆ RTO ಬೇರೆ ನಿಂತಿರ್ತಾರೆ. ಇಲ್ಲಿ ಎನಿ ಟೈಮ್ ನಿಂತಿರ್ತಾರೆ RTOದವರು, ಹೊಸಪೇಟೆ RTOದವರು. ತೋರಿಸ್ತೀನಿ ನೋಡ್ರಿ. ನಮಗೇನು ಟೆನ್ಷನ್ ಏನಿಲ್ಲ, ನಾವೇನು ನಿಲ್ಸೋಕ್ಕೆ ಹೋಗಲ್ಲ. ಸೀದಾ ಹೋಯ್ತಾ ಇರ್ತೀವಿ. ಬೆಳಗ್ಗೆ ಬಂದಿರೋ ಗಾಡಿ ಇವಾಗ 6 ಗಂಟೆ ಆಯಿತು, ಖಾಲಿ ಮಾಡ್ತಾಯಿದ್ದಾರೆ. ಮಧ್ಯಾಹ್ನ ಎಲ್ಲ ಒಳ್ಳೆ ನಿದ್ದೆ ಮಾಡಿದ್ವಿ. ಶಾಂಪಲೆಲ್ಲ ತಗೊಂಡು ಖಾಲಿ ಮಾಡ್ತಾಯಿದ್ದಾರೆ ನೋಡಿ. ಇದು ಖಾಲಿ ಆಯಿತು, ಇವಾಗ ಅದು ಮಾಡ್ತಾವ್ರೆ. ನೆಕ್ಸ್ಟ್ ಗಾಡಿ ನಮ್ಮದು, ಇದೇ ಖಾಲಿ ಮಾಡ್ತಾರೆ. ಇಟಾಚಿ ನೋಡಿ ಹೆಂಗೈತೆ, ದೊಡ್ಡ ಗಾಡಿ ಇದು. ಒಂದು 5 ನಿಮಿಷದಲ್ಲಿ ಖಾಲಿ ಮಾಡ್ತಾನೆ. ಅದೇನೋ ಆ ಗಾಡಿ ಮೆಟೀರಿಯಲ್ ಏನೋ ರಿಜೆಕ್ಟ್ ಆಗಿರಂಗೈತೆ. ಈಗ ಆ ಗಾಡಿ ತೆಗೆದ್ರೆ ನಮ್ಮ ಗಾಡಿ ಬಿಡಬೇಕು. ಇದು ಖಾಲಿ ಆಯ್ತು, ಇದು ಕ್ಲೀನ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ನಮ್ಮಿಂದ 2-3 ಗಾಡಿಗಳವೆ. ಈ ಫ್ಯಾಕ್ಟ್ರಿ ಬಂದು ಯಾವಾಗಲೂ ಇದೇ ಲೇಟ್. ಶಾಂಪಲ್ ತೆಗೆದು ರಿಪೋರ್ಟ್ ಬರೋವರೆಗೂ ಕಾಯಬೇಕು. ಇದೊಂದೇ ಬೇಜಾರು. ಇದೇ ಬೇರೆ ಫ್ಯಾಕ್ಟ್ರಿ ಆಗಿದ್ದು ಇಷ್ಟೊತ್ತಿಗೆ, ಈಗ ಬೆಳಗ್ಗೆ ನಾನು ಬಂದಿದ್ದ ಟೈಮಿಗೆ 10 ಗಂಟೆಗೆಲ್ಲ ಗಾಡಿ ಎಲ್ಲ ಖಾಲಿಯಾಗಿ, ಇಲ್ಲ ಲೋಡ್ ಆಗಿರೋ, ಇಲ್ಲ ಸರ್ವಿಸ್ ಎಲ್ಲ ಮಾಡಿಸಿ ಏನಾನ ಕೆಲಸಗಳಿದ್ದೆಲ್ಲ ಮಾಡ್ಕೊಂಬಿಡ್ಬೋದಿತ್ತು. ಇದು ಬಂದರೆ ಯಾವಾಗಲೂ ಈ ಥರ ಲೇಟ್ ಆಗಿಬಿಡ್ತದೆ. ಏನು ಮಾಡ್ತೀವಿ, ಮಾರ್ಬಿಟ್ಟು ತುಂಬ್ಕೊಂಡ್ಬಂದ್ಬಿಟ್ಟಿದ್ವಿ. ನೆಕ್ಸ್ಟಿಂದ ಡಿಸೈಡ್ ಮಾಡಬೇಕು. ಇಲ್ಲ ಶಾಂಪಲ್ ಇಲ್ಲ, ಆವಾಗಲೇ ಖಾಲಿ ಮಾಡ್ತಾರೆ ಅಂತ ಹೇಳಿದರು, ಹಂಗಾಗಿ ತುಂಬ್ಕೊಂಡ್ಬಂದ್ವಿ. ಇಲ್ಲಿ ನೋಡ್ರಿ, ಇಲ್ಲ ನಮ್ಮ ಅರ್ಜುನ ಖಾಲಿ ಮಾಡ್ಕೊಬಂದು ನಿಲ್ಸ್ಕೊಂಡಿದ್ದೀವಿ. ಸರ್ವಿಸ್ ಎಲ್ಲ ಮಾಡಿ ನಿಲ್ಸಿದ್ದೀವಿ. ಅನ್ನಕ್ಕೆ ಇಟ್ಟಿದ್ದೀವಿ ನೋಡಿ, ಅನ್ನ ಬೇಯ್ತಾ ಇದೆ. ಚಿತ್ರಾನ್ನ ಗೊಜ್ಜು ಮಧ್ಯಾಹ್ನ ಮಾಡ್ಕೊಂಡು ಚಿತ್ರಾನ್ನ ಗೊಜ್ಜು ಐತೆ, ಅನ್ನ ಐತೆ. ಆ ಕುಕ್ಕರ್ಗೆ ಅನ್ನ ಐತೆ, ಈ ಕುಕ್ಕರಾಗೂ ಅನ್ನ ಬೇಯ್ತಾ ಐತೆ. ಅಲ್ಲಿ ನೋಡಿ ಪಕ್ಕದಲ್ಲಿ ಆ ಗಾಡಿಯಲ್ಲಿ ಮೊಟ್ಟೆ ಬೇಯ್ತೈತೆ. ಆ ಗಾಡಿಯಲ್ಲಿ ನೋಡಿ ಮೊಟ್ಟೆ ಬೇಯ್ತೈತೆ. ನಮ್ಮ ಗಾಡಿಯಲ್ಲಿ ಚಿಕನ್ ಮಟನ್ ಮಾಡೋಂಗಿಲ್ಲ, ಮೊಟ್ಟೆನೂ ಬೇಯಿಸಂಗಿಲ್ಲ. ಹಂಗಾಗಿ ನಮ್ಮ ಓನರು ಲಿಂಗಾಯತರಲ್ಲ ಹೇಳ್ಬಿಟ್ಟಿದ್ದಾರೆ, ಅವೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಗಾಡಿಗೆ,
ಹೋಟ್ಲಲ್ಲಿ ಬೇಕಾದ್ರೆ ಎಷ್ಟಾರ ತಿನ್ಕೊಂಬರ್ರಿ, ಗಾಡಿಯಲ್ಲಿ ತಂದು ತಿನ್ಬೇಡ್ರಿ ಮಾಡಬೇಡ್ರಿ ಅಂತ ಹೇಳೋರೆ. ಹಾಗೆ ಆ ಗಾಡಿಯಲ್ಲಿ ಮಾಡ್ತಾಯಿದ್ದೀವಿ ನೋಡಿ. ಕಾವೇರಿ ನಮ್ಮ ಕೃಷ್ಣ ಮಾಲೀಕನ ಉಳ್ಳಾಡೋದು ನೋಡಿ, ಮೊಟ್ಟೆ ಬೇಯ್ತಾ ಇದೆ. ಇವಾಗ ಶಿಸ್ತಾಗಿ ನಮ್ಮ ಗಾಡಿಯಲ್ಲಿ ಅನ್ನ ಮಾಡ್ಕೊಂಡು ಅವ್ರ ಗಾಡಿಯಲ್ಲಿ ಹೋಗಿ ಕೂತ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಪಕ್ಕದಲ್ಲಿ ಅದ್ರ ಪಕ್ಕದಲ್ಲಿ ನಮ್ಮ ಅಂಬಾರಿ ಐತೆ, ಕಾಣ್ತಿರ್ಬೋದು ನೋಡಿ. ರಮೇಶಣ್ಣ ನೋಡಿ, ಇವ್ರು ನಮ್ಮ ಅಂಬಾರಿ ಚಾಲಕರು. ನಮ್ಮ ಅಂಬಾರಿ ಚಾಲಕರು ವಿಡಿಯೋ ಮಾಡ್ತಾಯಿದ್ದೀವಿ ಯೂಟ್ಯೂಬ್ಗೆ. ಈಗ ಲೈಟ್ ಇದ್ರೆ ನಮ್ಮ ಅಂಬಾರಿದು ಕ್ಲೀನಾಗಿ 3 ಗಾಡಿ ಒಟ್ಟಿಗೆ ಫೋಟೋ ವಿಡಿಯೋ ಮಾಡ್ಬೋದಿತ್ತು, ಅಷ್ಟು ಫ್ಲಾಶ್ ಇದಾಗಲ್ಲ. ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ನಾಳೆ ಗೋವಾ ಲೋಡು ನೋಡೋಣ ಏನು ಮಾಡುತ್ತೆ ಏನಾಗುತ್ತೆ ಅಂತ. ನಾಳೆ ಇನ್ನು ಏನು ಹೇಳಿಲ್ಲ, ಲೋಡು ನಾಳೆ ಹೇಳ್ತಾರಂತೆ. ಸದ್ಯಕ್ಕೆ ಇವಾಗ ಅಡುಗೆ ಎಲ್ಲ ಮಾಡಿ ಆ ಗಾಡಿಯಲ್ಲಿ ಹೋಗಿ, ಅದು ಹೊಸ್ದಾಗಿ ಬಾಡಿಗೆ ಬಂದು ಕಟ್ಸ್ಕೊಂಡು ಬಂದಿರೋದು, 1 ತಿಂಗಳಷ್ಟೇ ಆಗಿರೋದು. ಆ ಗಾಡಿಯಲ್ಲಿ ಹೋಗಿ ಕೂತ್ಕೊಂಡು ಊಟ ಗೀಟ ಮಾಡ್ಕೊಂಡು ಬರೋದು. ಮ್ಯಾನೇಜರ್ ಹಂಗೆ ನೋಡು. ಎಲ್ಲಾದ್ರೂ ಗಲೀಜ್ ಮಾಡ್ಬಾರ್ದು ಅಂತ ಗೊತ್ತಾಗಂತೇನೋ ನಿಮ್ಗೆ. ನಿನ್ನ ಹತ್ರ ಏನಪ್ಪ ನೇರ ಬರ್ತದೆ, ನಿನ್ಗೂ ಗಲೀಜ ಬರೋದು. ಬೀಚ್ಕೊಂಡು ಊದ್ಬಿಟ್ಟು ಹೋದ ಸರಿ. ಅದ್ಯಾಕೆ ರಮೇಶಣ್ಣ ಯೋಚನೆ ಮಾಡ್ಕೊಂಡು ತಿಂತ ಇದೀಯಾ? ಜಾಲಿ ಜಾಲಿ ದೇವರ ಕೊಟ್ಟಿರೋ ಸುಖ ಅನ್ಭವಿಸೋ ಈ ಕಾರಣ ಗಲೀಜ್ ಬಿಡದವ. ಎಲ್ಲಾದ್ರೂ ಗಲೀಜ್ ಮಾಡ್ಬಾರ್ದು ಅಂತ ಗೊತ್ತಾಗಂತೇನೋ ನಿಮ್ಗೆ. ನಿನ್ನ ಹತ್ರ ನಮ್ಮ ಅಂಬಾರಿ ನೋಡಿ, ಅವರು ಲೋಡ್ ಹೊಂಟ್ರು. ಗ್ಲಾಸ್ ಒರೆಸ್ತಾ ನೋಡಿ ನಮ್ಮ ಮ್ಯಾನೇಜರ್, ಅವರು SMP ಕಂಪ್ನಿ ಮ್ಯಾನೇಜರ್. ಇವಾಗ ಸದ್ಯಕ್ಕೆ ಟೋಲ್ ಹತ್ರ ಹೋಗಿ ಮಲಿಕೊಂಬಿಡ್ತೀವಿ. ಹೊಸಪೇಟೆ ಟೋಲ್ ಹತ್ರ ಹೋಗಿ ಮಲಿಕೊಂಬಿಡ್ತೀವಿ. ಗ್ರೌಂಡು ಕತ್ಲೆ ಏನು ಕಾಣಲ್ಲ ನೋಡಿ, ಸುಮ್ಮನೆ ಯಾಕೆ ಬೇಕು. ಹಂಗಾಗಿ ಟೋಲ್ ಹತ್ರ ಹೋಗಿ ಮಲಿಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ಸೀದಾ ಟೋಲಿಗೆ ಹೋಗೋಣ. ಆ ಗಾಡಿ ನಮ್ದು 2 ಗಾಡಿ ಜೊತೆಲಿ ಇರ್ತೀವಿ. ಅದು ಮಾತ್ರ ಅಗ್ರಿಬೊಮ್ಮನಹಳ್ಳಿ ಲೋಡ್ಗೆ ಹೋಗ್ತಿದೆ, ಜೋಳ ಮೆಕ್ಕೆಜೋಳ ತುಂಬಕ್ಕೆ. ನಮ್ಮದು ಮಾಮೂಲಿ ಗೋವಾ, ನಾವು ಮೆಕ್ಕೆಜೋಳ ತುಂಬಲ್ಲ. ಬರೀ ಟೋಲ್ ಹತ್ರ ಹೋಗಿ ಮಲಿಕೊಳ್ಳೋಣ, ಮತ್ತೆ ಸಿಗೋಣ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ, ರಾತ್ರಿ ಇದರಲ್ಲಿ ಬಂದು ಮಲಗಿದ್ದೆ, ಅಡುಗೆ ಎಲ್ಲ ಮಾಡಿ ಆ ಗಾಡಿ ಎಲ್ಲ ಜೊತೇಲಿ. ರಾತ್ರಿನೇ ಹೇಳಿದ್ರು, ಲೋಡಿಗೆ ಬಂದಿದ್ದೆ, ಮಲಗಿದ್ದೆ. ಇವಾಗ ಆ ಗಾಡಿ ತೂಕ ಆದಮೇಲೆ ನಮ್ಮ ಗಾಡಿ ತೂಕ ಮಾಡ್ಬೇಕಲ್ಲ. ನೋಡಿ ಎಷ್ಟು ಗಾಡಿ ಬಂದವು ಲೋಡಿಗೆ, ಎಲ್ಲ ಲೋಡಿಗೆ. ಇವಾಗ ಗಾಡಿ ಹತ್ಕೊಳ್ಳೆ ನಮ್ಮ ಗಾಡಿ ಬಿಡಬೇಕು ಲೋಡಿಗೆ. ಇವಾಗ ತೂಕ ಮಾಡಿ ಹೋಗಿ ಲೋಡ್ ಮಾಡಬೇಕು. ಲೋಡು ಮಾಮೂಲಿ ಗೋವಾಗೆ ಎಲ್ಲಿಗೆ ಏನಂತ ಗೊತ್ತಿಲ್ಲ, ಗೋವಾದಲ್ಲಿ ಎಲ್ಲಿಗಂತ ಗೊತ್ತಿಲ್ಲ. ಲೋಡ್ ಆದಮೇಲೆ ಗೊತ್ತಾಗುತ್ತೆ. ಫಸ್ಟು ತೂಕಕ್ಕೆ ಬಿಡೋಣ, ತೂಕಕ್ಕೆ ಬಿಟ್ಟು ನೋಡೋಣ. ತೂಕ ಎಲ್ಲ ಆಯಿತು. ಇವಾಗ ಸೀದಾ ಲೋಡಿಂಗ್ ಪಾಯಿಂಟ್. ನೋಡಿ ಎಲ್ಲ ಲೋಡಿಗೆ ನಿಂತಿರೋದು ಗಾಡಿಗಳು. ಲೋಡಿಗೆ ಎಲ್ಲ ತೂಕ ಮಾಡ್ಕೊಂಬರ್ಬೇಕು. ನಾವು ಸೀದಾ ಹೋಗ್ತಾ ಇರ್ಬೋದು.
ನಮ್ಮ ಅರ್ಜುನ ಲೋಡೆಲ್ಲ ಆಗಿದೆ ಗೋವಾಗೆ. ಇನ್ನೇನು ಬಿಲ್ಕೋಸ್ಕರ ವೇಟಿಂಗ್. ಜೆ ಸಿ ಬರಬೇಕು, ಜೆ ಸಿ ಬಂದರೆ ಹೊಡ್ತಾ ಇರೋದು. ಲೋಡ್ ನೋಡಿ ಹೈಟೇ ಇಲ್ಲ, ಹಂಗೆ ಒಳ್ಳೆ ಕಾರ್ ಹೋದಂಗೆ ಹೋಗ್ಬಿಡ್ಬೋದು ಈ ಥರ ಲೋಡ್ ಆಗ್ಬಿಟ್ರೆ ನಮ್ಮ ಗಾಡಿಗೆ. ಇಲ್ಲಿ ನೋಡಿ ಧೂಳು ಆರಬಾರ್ದು ಅಂತೇಳಿ ನೀರು ಬಿಡ್ತಾ ಇರೋದು. ಇದು ಹೆಂಗೆ ಸಿಸ್ಟಮ್. ಧೂಳುಗಳು ಸಿಕ್ಕಾಬಟ್ಟೆ ಆರ್ತಾವಂತೇಳಿ ಗಾಡಿ ಹೋದರೆ ನೀರು ಬಿಡ್ತಾ ಇರೋದು. ಅದೇ ಫ್ಯಾಕ್ಟ್ರಿ ಗೇಟ್. ತೊಳೆದಿದ್ದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತೈತೆ ನಮ್ಮ ಅರ್ಜುನ. ಅವಾಗ ತೊಳಿತಾ ಇರ್ಬೇಕು, ಅವಾಗಲೇ ಚೆನ್ನಾಗಿ ಕಾಣೋದು. 15-20 ದಿವಸ ಆಗೋಗಿತ್ತು ತೊಳೆದಿಲ್ಲ ನೋಡಿ, ಹೆಂಗೆ ಆಗ್ಬಿಟ್ಟಿತ್ತು ಗಾಡಿ. ಇವತ್ತು ತೊಳೆದಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ. ಸದ್ಯಕ್ಕೆ ಜೆ ಸಿ ಕೋಟೇಶ್ವರನ ಇಲ್ಲಿಂದ ಹೊಡ್ತಾ ಇರೋಣ ಆರಾಮಾಗಿ. ಮೋಹಿತು ಬಿಚ್ಚೋಲಿಗೆ, ಗೋವಾ ಬಿಚ್ಚೋಲಿ ಖಾಲಿ ಹೋಗೋಣ. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು. ನಾಳೆ ಹೋಗಿ ಖಾಲಿ ಮಾಡೋದಷ್ಟೇ ಕೆಲಸ. ಬಿಲ್ಲೆಲ್ಲ ಈಸ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕೊಪ್ಪಳದಲ್ಲಿದ್ದೀನಿ ಸ್ನೇಹಿತರೆ. ಕೊಪ್ಪಳ ಎಲ್ಲ ಬಿಟ್ಟು ಮುಂದೆ ಹೈವೇಗೆ ಜಾಯಿಂಟ್ ಆಗಿದ್ದೀನಿ. ಟೈಮು ಆಲೇ 9:15 ಆಗೋಯ್ತು ಟೈಮ್. ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತು ಗಾಡಿ ಬಿಡೋದೇನೆ. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಬಿಲ್ಲದು ಅದ್ರದ್ದು ಇದ್ರದ್ದು ಅಂತ ಅಲ್ಲಿ ಲೋಡಿಂಗ್ ಪಾಯಿಂಟಲ್ಲೇ ಲೇಟ್ ಮಾಡಿಬಿಟ್ರು. ಯಾವಾಗಲೂ ಬೇಗ ಲೋಡ್ ಮಾಡೋರು ಅಲ್ಲಿ ಇವತ್ತು ಸಿಕ್ಕಾಪಟ್ಟೆ ಲೇಟ್ ಮಾಡಿಬಿಟ್ರು. ಇಷ್ಟೊತ್ತಿಗಾಗಲೇ ನಾನು ಅನಿಸಿಕೆ ಗದಗೆಲ್ಲ ಬಿಟ್ಟು ಹೋಗ್ತಾ ಇರ್ಬೇಕಾಯ್ತು ನಾನು. ಇವತ್ತಿನ್ನೂ ಕೊಪ್ಪಳದಲ್ಲೇ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಹಂಗೆ ಆಗ್ಬಿಡ್ತವೆ. ಗಾಡಿ ಲೋಡ್ ಆಗೋದು ಲೇಟ್ ಆಗ್ಬಿಡ್ತವೆ. ನೋಡಿ ಇಲ್ಲಿ ಬೋಲ್ಡು ಯಲಬುರ್ಗಾ 30 ಕಿಲೋಮೀಟ್ರ್, ಗದಗ ಇನ್ನೂ 51 ಕಿಲೋಮೀಟ್ರ್, ಹುಬ್ಳಿ 105 ಕಿಲೋಮೀಟರ್. ಇಷ್ಟು ದೂರ ಇದೆ ಡಿಸ್ಟೆನ್ಸ್. ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕುಮಾರ ಅಂತೇಳಿ ರೆಗ್ಯುಲರ್ ಸಬ್ಸ್ಕ್ರೈಬರು, ಯಾವಾಗಲೂ ಪ್ರತಿಯೊಂದು ವಿಡಿಯೋದಲ್ಲೂ ಒಂದು ಮೆಸೇಜ್ ಇರ್ತದೆ. ಅವರೊಂದು ಪ್ರಶ್ನೆ ಹಾಕಿದರು. ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಮ್ಮದು ಮೀಟ್ರ್ ಬೋರ್ಡ್ ಇದೆ ಗೊತ್ತಾ, ಇಲ್ಲಿದೆ ನೋಡಿ ತೋರಿಸ್ತೀನಿ. ಮೀಟ್ರ್ ಬೋರ್ಡು ನೋಡಿ, ಇಲ್ಲಿ ಒಂದು ಇದು ಕಾಣ್ತಿರ್ಬೋದು ನಿಮಗೆ, ಡಿಸ್ಲೈಕ್ ನೋಡಿ ಕಾಣ್ತಿದೆ. ಡಿಸ್ಲೈಕು 8 ಅಂದರೆ 8ನೇ ಗೇರಲ್ಲಿ ಓಡ್ತೈತೆ ಗಾಡಿ. ಡಿಸ್ಲೈಕ್ ತೋರಿಸ್ತೈತೆ. ಅದು ಡ್ರೈವಿಂಗ್ ಫಾಲ್ಟ್ ಬರ್ತೈತೆ ನಿಮ್ಮ ಡ್ರೈವಿಂಗು, ಅದು ಡಿಸ್ಪ್ಲೇಗೆ ತೋರಿಸ್ತೈತೆ. ಅದು ಲೈಕ್ ತೋರಿಸ್ಬೇಕು, 3 ಬೆರಳು ಮೇಲೆ ತೋರಿಸ್ಬೇಕು, ಅದು ಕೆಳಗಡೆ ತೋರಿಸ್ತೈತೆ ಅಂಥೇಳಿ ಮೆಸೇಜ್ ಹಾಕಿದರು. ನಿಲ್ಲಿಸ್ಲೇ ಇಲ್ಲ ಅವ್ರಿಗೆ. ನಿಲ್ಲಿಸೋದಲ್ಲ ಏನಿಲ್ಲ, ನಮ್ಮ ಪಾಟಿ ನಾವು ದಾರಿ ಹೋಗೋದು. ಅದು ಆ ಕಡೆ ಇರಲಿ, ಈ ಕಡೆ ಇದೊಂದು ಲೈಕು ಡಿಸ್ಲೈಕು ಒಂದು ಏನಪ್ಪ ಅಂದರೆ, ನನಗೆ ಅದ್ರ ಬಗ್ಗೆ ಫುಲ್ಲಾಗಿ ಐಡಿಯಾ ಇನ್ಫಾರ್ಮೇಷನ್ ಇಲ್ಲ, ಗೊತ್ತಿಲ್ಲ. ಕೆಲವಷ್ಟು ಸ್ವಲ್ಪ ಗೊತ್ತೈತೆ. ಅದು ನಾವು ಕರೆಕ್ಟಾಗಿ ಡ್ರೈವಿಂಗ್ ಫಾಲ್ಟ್ ಕರೆಕ್ಟಾಗಿ ಓಡಿಸಿದ್ರೆ ಅದು ಲೈಕ್ ತೋರಿಸುತ್ತೆ. ಸ್ವಲ್ಪ ನಾವು ಏರುಪೇರು ಓಡಿಸಿದ್ರೆ ಅದು ಡಿಸ್ಲೈಕ್ ತೋರಿಸುತ್ತೆ ಅಂತೆ. ಅದು ಕರೆಕ್ಟಾಗಿ ಹೇಗೆ ಓಡಿಸೋದು ಅನ್ನೋದು ನನಗೆ ಇವತ್ತಿನವರೆಗೂ ಗೊತ್ತಾಗ್ತಿಲ್ಲ. ಎಲ್ಲ ಥರ ಓಡಿಸಿ ನೋಡ್ಬಿಟ್ಟಿದ್ದೀನಿ. ಅದು ಬರುತ್ತೆ, ಎಷ್ಟೋ ಸಲ ಬಂದಿದೆ. ಒಂದೊಂದು ಸಲ ಆ ಥರ ಆಗುತ್ತೆ. ಮತ್ತು ಹೈವೇಲಿ ಅಪ್ಗಳಲ್ಲಿ ನಾವು ಗೇರ್ಗಳು ಅದ್ರ ಹೇಳ್ದಂಗೆ ಚೇಂಜ್ ಮಾಡ್ತಾ ಇರೋಕ್ಕಾಗಲ್ಲ. ಅದು ತೋರಿಸ್ತಾ ಇರುತ್ತೆ ಸಿಗ್ನಲಲ್ಲಿ ಮೇಲೆ ಯೆಲ್ಲೋ ಕಲರು, ಇದು ಗ್ರೀನ್ ಕಲರ್ ಇದು ತೋರಿಸ್ತಾ ಇರುತ್ತೆ. ಗ್ರೀನ್ ಬರ್ತಿದ್ದಂಗೆ ಗೇರ್ ಚೇಂಜ್ ಮಾಡಬೇಕು, ಯೆಲ್ಲೋ ಕಲರ್ ಬರ್ತಿದ್ದಂಗೆ ಗೇರ್ ಚೇಂಜ್ ಮಾಡಬೇಕು, ಲಿಮಿಟ್ ಸ್ಪೀಡ್ ಇರಬೇಕು ಎಲ್ಲ ಟೈಮು. ಹಾಗೆ ನಾವು ಆ ಕಂಪ್ನಿ ಅದು ಹೇಳೋ ಥರ ಮಾಡೋಕ್ಕಾಗಲ್ಲ, ಆ ಥರ ಓಡ್ಸೋಕ್ಕೂ ಆಗಲ್ಲ. ಯಾಕಂದರೆ ಹಂಗೆ ಓಡಿಸಿದ್ರೆ ಸಮಸ್ಯೆ ಆಗ್ತವೆ. ಅಪ್ಪುಗಳಲ್ಲಿ ಗೇರ್ಗಳ ಮೇಲೆ ಗೇರು, ಕೆಳಗ್ರ ಮೇಲೆ ಕೆಳಗೆ ಶುರು ಮಾಡ್ಕೊಂಡ್ಬಿಡ್ತವೆ. ಹಂಗಾಗಿ ಬ್ರದರ್, ಬೇರೆ ಏನಾದರೂ ಇದ್ದರೆ ಅದ್ರ ಬಗ್ಗೆ ತಿಳಿದಿದ್ರೆ ಕಮೆಂಟ್ಸ್ ಹಾಕಿ. ಬೇರೆ ಯಾರಾದರೂ ಡ್ರೈವರ್ಗಳು ಆ ಲೈಕು ಯಾವ ಥರ ಓಡಿಸಿದ್ರೆ ಅದು ಬರೀ ಲೈಕೇ ಇರುತ್ತೆ ಅನ್ನೋದು. ನಮ್ಮ ಡ್ರೈವಿಂಗಲ್ಲಿ ನಮ್ಮ ಗಾಡಿಗಳಲ್ಲಂತೂ ಯಾವುದೇ ಕಾರಣಕ್ಕೂ ಅದು ಲೈಕ್ ಬರುತ್ತೆ. ಬಂದಾಗ ತೋರಿಸುತ್ತೀನಿ ನೆಕ್ಸ್ಟ್ ಯಾವಾಗಾರ. ಸುಮಾರು ಸಲ ಬಂದಿದೆ. ಲೋಡ್ ಗಾಡಿಯಲ್ಲಂತೂ ಬರೋಲ್ಲ, ನಮ್ಮದು ಖಾಲಿ ಗಾಡಿಯಲ್ಲೇ ಬರೋದು ಅದು ಲೈಕು. ಲೋಡ್ ಗಾಡಿಯಲ್ಲಂತೂ ನಾನು ಇವತ್ತಿನವರೆಗೂ ನೋಡೇ ಇಲ್ಲ. ಡಿಸ್ಲೈಕೇ ತೋರಿಸ್ತಾ ಇರ್ತೈತೆ. ಅದು ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಡ್ರೈವಿಂಗ್ ಹಿಂಗೆ. ಅದು ತಕ್ಕನಂಗೆ ನಾವು ಓಡ್ಸೋಕ್ಕಾಗಲ್ಲ. ನಮ್ಮ ತಕ್ಕನಂಗೆ ನಾವು ಓಡಿಸ್ಲೇಬೇಕು, ಇಲ್ಲಾಂದರೆ ಆಗಲ್ಲ. ಹೋಗೋಣ ಆರಾಮಾಗಿ. ಗದಗಿನ 50 ಕಿಲೋಮೀಟ್ರ್ ಐತೆ. ನಾಳೆ ಹೋಗಿ ನಾಡ್ದು ಬೇರೆ ಕ್ರಿಸ್ಮಸ್ ಹಬ್ಬ ಐತೆ. ನಾಳೆ ಹೋಗಿ ಖಾಲಿ ಆಗುತ್ತೆ. ಲೋಡು ಹೆಂಗಾಗುತ್ತೆ ಏನಂತ ಗೊತ್ತಿಲ್ಲ. ನಮ್ಮ ಸಿಲಿಂಡ್ರ್ ಬೇರೆ ಇವತ್ತು ಖಾಲಿ ಆಗ್ಬಿಡ್ತು, ಗ್ಯಾಸ್ ಬೇರೆ.
ಗೋವಾದಲ್ಲಿ ಹೋದರೆ ಇನ್ನು ಹೋಟ್ಲು ಊಟ ಮಾಡಬೇಕು, ಅದೇ ತಲೆ ಕೆಟ್ಟಾಗಿದೆ. ಅಲ್ಲೆಲ್ಲ ಗ್ಯಾಸ್ ಫುಲ್ ಮಾಡೋಕ್ಕೆ ಎಲ್ಲೂ ಇಲ್ಲ, ನೋಡೋಣ ಎಲ್ಲ ಸಿಕ್ಕರೆ ಫುಲ್ ಮಾಡಿಸ್ಬೇಕು, ಇಲ್ಲಾಂದರೆ ಹೋಟ್ಲು ಊಟನೇ. ಈ ಟ್ರಿಪ್ ಪೂರ್ತಿ ಹೋಟ್ಲು ಊಟನೇ, ಏನು ಮಾಡೋಕ್ಕಾಗಲ್ಲ. ಗೋವಾದಲ್ಲಿ ಹೋಟ್ಲು ಊಟ ಮಾಡಿ ಸಾಕಾಗ್ಬಿಡ್ತವೆ. ಹೊಟ್ಟೆ ತುಂಬ ಅಲ್ಲ, ಬರೀ ದುಡ್ಡು ಖರ್ಚು ಅಷ್ಟೇ. ನೋಡೋಣ ಹೆಂಗಾಗುತ್ತೆ ಈ ಟ್ರಿಪ್ಪು ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ. ಅದ್ಯಾಕೋ ಸ್ನೇಹಿತರೆ ನಮ್ಮ ಟೈಮೇ ಚೆನ್ನಾಗಿಲ್ಲ ನೋಡಿ. ಇಂಜಿನ್ ಬೆಡ್ಡಿಂಗು ಬೋಲ್ಟ್ ಕಟ್ಟಾಗ್ಬಿಡೈತೆ, ಇಂಜಿನ್ ಬೆಡ್ಡಿಂಗ್ದು ಬೋಲ್ಟ್ ಕಟ್ಟಾಗ್ಬಿಡೈತೆ. ಗಾಡಿ ಸಿಕ್ಕಾಬಟ್ಟೆ ಕುಣಿತೈತೆ ಗೇರಲ್ಲಿ. ಇಲ್ಲಿ ರಾಮನಗರದಲ್ಲಿ ನಿಲ್ಸ್ಕೊಂಡಿದ್ದೀನಿ. ಮೆಕ್ಯಾನಿಕ್ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದ ಕೂಡಲೇ ರೆಡಿ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ. ಅಣ್ಣದೊಂದು ವ್ಯಾಕಮ್ ಲೀಕ್ ಆಗಿದೆ ನೋಡಿ, ಎಲ್ಲಿ ಅದಂತ ಅಲ್ಲಲ್ಲ ಅದು ಹಾಗೆ ಅದು ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಒಂದು 10 ನಿಮಿಷ ಚೆನ್ನಾಗಿರುತ್ತೆ, 10 ನಿಮಿಷ ಮತ್ತೆ ಈಗ ಒಂದು 2 ಸೆಕೆಂಡ್ ಹೋಗ್ಬಿಡ್ತೈತೆ ನೋಡಿ ಅದು. ಹಾಂ, ಹೀಗಾಗಿ ವ್ಯಾಕಮ್ ಜೀರೋ ಆಗ್ತೈತೆ ಅದು. ಈಗ ನೋಡಿ ಒಂದು 2 ನಿಮಿಷ ಬಿಟ್ಟರೆ ಹೋಗುತ್ತೆ, ಮತ್ತೆ ಒಂದು 10-15 ನಿಮಿಷ ಸುಮ್ಮನೆ ಇರುತ್ತೆ, ಮತ್ತೆ ಬರುತ್ತೆ, ಸ್ಟಾರ್ಟ್ ಆಗುತ್ತೆ ಅದರ. ಅದೇ ಗೊತ್ತಾಗ್ತಿಲ್ಲ ನನಗದು ನೋಡಿ. ಇನ್ನೊಂದು 2 ಸೆಕೆಂಡ್ ಹೋಗ್ಬಿಡುತ್ತೆ. ಹಾಂ, ಅಲ್ಲಿ ಕಂಪ್ರೆಸರ್ ಪೈಪ್ ಹತ್ರನೇ ನೋಡಿ, ಅಲ್ಲೇ ಹೋಯ್ತಾ ಅದು. ಮತ್ತೆ ಒಂದು 10-15 ನಿಮಿಷ ಬಿಟ್ಟು ಮತ್ತೆ ಶುರು ಆಗುತ್ತೆ ಅದು. ಅಣ್ಣ ಆ ಕಡೆದೊಂದು ಸಲ ಹಂಗೆ ಚೆಕ್ ಮಾಡಿಬಿಡೋದೈತೆ ಸುಮ್ಮನೆ, ಮತ್ತೆ ಅದು ಇದಾಗಿ ಓಡಿಸಿದೀವಲ್ಲ ಇದ್ದಾನ ಅದ ಲೂಸ್ ಗೀಸ್ ಏನಾಗಿದೆ ಅಂತ. ನಾನು ಅದಕ್ಕೆ ಫೋಟೋನ ಉದ್ದ ಮಾಡಿ ಕಳಿಸಿದ್ದೆ ಅದನ್ನು. ಆಯ್ತಣ್ಣ. ಮೆಕ್ಯಾನಿಕ್ಕು ಬಂದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋದ್ರು. ಟೈಮ್ ಆಲೆ 11 ಗಂಟೆ, 9:45 ಬಂದಿದ್ರು. ಆ ಬೋಲ್ಟ್ ಕ್ಲಿಯರ್ ಆಗಿ ಈ ಕೈ ಬೆರಳ ಮೇಲೆ ಇಟ್ಟು ಎಷ್ಟು ಉದ್ದ ಐತೆ ಅನ್ನೋದು ಫೋಟೋ ಹೊಡೆದು ಕಳಿಸಿದ್ದೀನಿ. ಅದನ್ನ ನೋಡ್ಕೊಂಡೇ ಇಲ್ಲ, ಚಿಕ್ಕ ತಂದುಬಿಟ್ಟಾನೆ. ಮತ್ತೆ ತಿರ್ಗಾ ಟೈಟ್ ಮಾಡ್ಬಿಟ್ಟು ಆಗಲಿಲ್ಲ ಅಂದ್ಬಿಟ್ಟು ಮತ್ತೆ ಹೋಗಿ 3 ಕಿಲೋಮೀಟ್ರು ಮತ್ತೆ ಬೇರೆ ತಗೊಬಂದು ಹಾಕಿ ಟೈಟ್ ಮಾಡಿಬಿಟ್ಟು 5 ನಿಮಿಷನೂ ಟೈಟ್ ಮಾಡಿಲ್ಲ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದರೆ, ಮೆಕ್ಯಾನಿಕ್ಕು ಆನ್ ರೋಡ್ ಅಂದರೆ ರೋಡಲ್ಲಿ ಬಂದು ಕೆಲಸ ಮಾಡ್ತಾರೆ. ಕೆಲವು ಮೆಕ್ಯಾನಿಕ್ಗಳು ಸ್ಪಾನರ್ಗಳು ಹಿಡ್ಕೊಂಬರ್ತಾರೆ, ಇವರು ಮಿಷಿನ್ ಹಿಡ್ಕೊಂಬಂದಿದ್ದಾರೆ. ತಗೊಬಂದು ಮೇಲೆ ಒಂದು ಸ್ಪಾನರ್ ಇಟ್ಟರೆ ಹಿಂಗೆ ಮಿಷಿನ್ ಟ್ರರ್ ಅಂದ್ರೆ ಮುಗಿಸೋಯ್ತು ಮಿಷಿನ್. ವೀಡಿಯೋ ಮಾಡಿದ್ದೀನಿ, ಹಾಕ್ತೀನಿ ನೋಡ್ರಿ. ಬ್ಯಾಟ್ರಿ ಮಿಷಿನ್ ಅದು, ಬ್ಯಾಟ್ರಿ ಹಾಕೋದಂತೆ, ಮಿಷಿನಲ್ಲಿ ಟೈಟ್ ಮಾಡೋದಂತೆ. ಹೆಂಗೈತೆ ಕಾಲ ಇವಾಗಿನ ಕಾಲ. ಮುಂಚೆ ಎಲ್ಲ ಸ್ಪಾನರ್ಗಳು ಒತ್ಕೊಂಬರೋರು, ಮೇಲೋ ಬಿಡ್ಕೊಂಡು ಎಲ್ರಾಡು ಬಿಟ್ರಾಡು ಹಾಕೊಂಡು ಟೈಟ್ ಮಾಡಿ ಕಾಲಕ್ಕೆ ತುಳಿ ತಳ್ಳು ಅಂದ್ಕೊಂಡು. ಇವಾಗ ಏನಿಲ್ಲ, ಮಿಷಿನಾಗ 5 ನಿಮಿಷ ಟ್ರ ಅಂದಿದ್ರು, ಆಯ್ತು ಹೋಗಿ ಅಂದ್ಬಿಟ್ರು. ಓಣ ಲೇಬರು 400 ರೂಪಾಯಿ ತಗೊಂಡ್ರು, 100 ರೂಪಾಯಿ ಬೋಲ್ಟು, ಒಟ್ಟು 500 ರೂಪಾಯಿ, ಒಟ್ಟು 150 ರೂಪಾಯಿ ಬೋಲ್ಟು. ಲೇಬರ್ 550 ರೂಪಾಯಿ ಹೇಳಿದರು. ಲಾಸ್ಟಿಗೆ 500 ರೂಪಾಯಿ ಹೇಳಿ ಕಾಸು ಕೊಟ್ಟಿದ್ದಾಯಿತು. ಇವಾಗ ಇಲ್ಲಿಂದ ಹೋಗೋಣ. ಅರ್ಧ ಘಾಟ್ ಇಳಿಸಿ ಅಲ್ಲಿ ನೀರು ಬರುತ್ತೆ, ಸ್ನಾನ ಗೀನಲ್ಲ. ಇವತ್ತಂತೂ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ, 11 ಗಂಟೆ ಹೋಗೋಷ್ಟೊತ್ತಿಗೆ 3 ಗಂಟೆ ಆಗುತ್ತೆ. 3 ಗಂಟೆ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ. ಹಂಗಾಗಿ ಹೋಗಿ ಸ್ನಾನ ಗೀನ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಬರ್ರಿ, ಈಗ ಒಂದು ಮನೆಯಿಂದ ಒಂದು ಫೋನ್ ಬರ್ತೈತೆ, ಮಾತಾಡ್ಬಿಟ್ಟು ಮುಂದೆ ಸಿಗೋಣ. ರಾಮನಗರದಿಂದ ಮುಂದೆ ಬಂದು ಗ್ರೀಸ್ ಓಡಿಸ್ತಾ ಇದ್ದೀವಿ ನೋಡಿ. ನಮ್ಮ ಹೈವೇ ಹೆಂಗೈತೆ. ಎಲ್ಲ ಕ್ಲೀನಾಗಿ ಗ್ರೀಸ್ ಓಡಿಸ್ಕೊಂಡು ಏರ್ ಫಿಲ್ಟ್ರ್ ಬಿಚ್ಚಿ ಕೊಟ್ಟಿದ್ದೀನಿ. ಏರ್ ಫಿಲ್ಟ್ರ್ ಕ್ಲೀನ್ ಮಾಡಿಸ್ಕೋಬೇಕು. ಇಲ್ಲಿ ನಮ್ಮ ಏರ್ ಫಿಲ್ಟ್ರ್ ಕ್ಲೀನ್ ಮಾಡಿಸ್ಬೇಕು. ಇನ್ನು ಇದೇ ಪಂಚರ್ ಅಂಗಡಿ. ಈ ಮಿಷಿನ್ ನೋಡಿ ಯಾವ ಥರ ಮಾಡಿಟ್ಟಾರೆ ಇಲ್ಲಿ. ಇದೆಲ್ಲ ಫಾರಿನಲ್ಲಿರೋ ಥರ, ಕೈಯಲ್ಲಿ ಎತ್ತಂಗಿಲ್ಲ, ಏನಿಲ್ಲ. ಹಿಂಗೆ ಅಲ್ಲೇ ಹತ್ರ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟು ಡ್ರರ್ ಅಂತ ಹೊಡೆದು ಲೂಸ್ ಮಾಡಿಬಿಡೋದು. ಇಲ್ಲಿ ಬೋಲ್ಟ ಸಖತ್ತಾಗಿ ಸಿಸ್ಟಮ್ ಇದು. ಆ್ಯಕ್ಷನ್ ಆಗುತ್ತೆ, ಅದು ಸಖತ್ತೈತೆ, ಪರವಾಗಿಲ್ಲ. ಬರ್ರಿ, ನಮ್ಮ ಅರ್ಜುನಿಗೆ ಫಸ್ಟ್ ಗ್ರೀಸ್ ಹೊಡೆಸ್ಬಿಡೋಣ. ಗ್ರೀಸ್ ಹೊಡೆಸಿ ಘಾಟಲ್ಲಿ ಹೋಗಿ ಸ್ನಾನ ಗೀನ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ನೋಡಿ ಸ್ನೇಹಿತರೆ, ನಮ್ಮ ಗಾಡಿದು ಏರ್ ಫಿಲ್ಟ್ರು ನೋಡಿ ಎಷ್ಟು ಧೂಳು ಇರ್ತದೆ ಅಂತೇಳಿ. ಪ್ರತಿ ಟ್ರಿಪ್ಪು 2 ಟ್ರಿಪ್ಪಿಗೆ ಒಂದ್ಸಲಿ ಫಿಲ್ಟ್ರ್ ಕ್ಲೀನ್ ಮಾಡಿಸ್ತಾ ಇರ್ತೀನಿ. ಆದರೂ ನೋಡ್ರಿ ಎಷ್ಟು ಧೂಳು ಇತ್ತಂತ.
ಲೈಲ್ಯಾಂಡ್ ಗಾಡಿದೆಲ್ಲ ಇದೇ ಹಣೆ ಬರ. ಏನಕ್ಕಪ್ಪ ಅಂತ ಹೇಳಿದ್ರೆ ಇದು ನೋಡಿ ಎಷ್ಟು ಧೂಳು ಐತೆ ನೋಡಿದ್ರ. ಇದು ಏನಕ್ಕೆ ಇಷ್ಟು ಧೂಳಾಗುತ್ತಂದರೆ ನಮ್ಮದು ರೇಡಿಯೇಟ್ರದ್ದು ಫ್ಯಾನ್ ಬಂದು ಸ್ವಲ್ಪ ಕೆಳಗೆ ಕೊಟ್ಟಿದ್ದಾನೆ. ಸ್ವಲ್ಪ ಎಕ್ಸ್ಲೇಟರ್ ರೇಸ್ ಮಾಡೋಂಗಿಲ್ಲ, ಕೆಳಗಿರೋ ಮಣ್ಣು ಧೂಳೆಲ್ಲ ಹಾರಿಸ್ಬಿಡ್ತದೆ ಹಂಗೆ. ಅದು ಅಲ್ಲದೆ ಅದು ಪಕ್ಕದಲ್ಲೇ ತಗೊಬಂದು ಏರ್ ಫಿಲ್ಟ್ರ್ ಇಟ್ಟವನೆ ರೈಟ್ ಸೈಡಿಗೇನೆ. ಅದ್ರ ಪಕ್ಕದಲ್ಲಿ ಏರ್ ಫಿಲ್ಟ್ರ್ ಇಟ್ಟವನೆ. ಆಗ ಏರ್ ಫಿಲ್ಟ್ರ್ ಅದು ಎಳ್ಕೊಳ್ಳೋದೆಲ್ಲ ಆ ಧೂಳೆಲ್ಲ ಹಂಗೆ ಒಳಗೆ ಕೆಳ್ಕೊಂಬಿಡ್ತೈತೆ. ಹಂಗಾಗಿ ಎಷ್ಟು ಧೂಳಾಗುತ್ತೆ ನೋಡಿ. ಇವಾಗ ನೋಡಿ ಆಲೆ ಕಮ್ಮಿ ಆಯಿತು. ಈಗ ಇದು ನೋಡಿದ್ರೆ ಟ್ರಿಪ್ಪಿಗೆ ಒಂದು ಸಲ ಕ್ಲಿಯರ್ ಮಾಡ್ಬೇಕು ಅನ್ಸುತ್ತೆ ಇನ್ನು ಮುಂದೆ. ಯಾಕಂದ್ರೆ ಅಷ್ಟೊಂದು ಧೂಳು, 2 ಟ್ರಿಪ್ ಆಗಿಲ್ಲ ಅಷ್ಟೊತ್ತಿಗಾಗಲೇ ನೋಡಿ ಎಷ್ಟು ಧೂಳಾಗಿವೆ. ಅಯ್ಯೋ ಏನು ಮಾಡೋಕ್ಕಾಗಲ್ಲ. ಆದಷ್ಟು ನಮ್ಮ ಗಾಡಿಗೆ ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಈ ಟ್ರಿಪ್ ಹೋಗಿ ಅದು ವ್ಯವಸ್ಥೆ ಮಾಡಿಬಿಟ್ಟು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದು ಏನು ಪ್ಲ್ಯಾನು, ಏನು ಮಾಡ್ತೀನಿ. ಆ ಧೂಳು ಬರದೇ ಇರೋಂಗೆ ವ್ಯವಸ್ಥೆ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಬರ್ರಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದೆ ಘಾಟಲ್ಲಿ ಏನೇನಾಗುತ್ತೆ ಏನು ಎತ್ತ ಅಂತೇಳಿ ಮುಂದಿಂದೆಲ್ಲ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.